Hi, hello, good morning. Welcome back to my channel Suksha Vlogs. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಹೌಸ್ ವ್ಲಾಗ್ ಫ್ರೆಂಡ್ಸ್. ತುಂಬ ದಿನ ಆಗಿದೆ ವ್ಲಾಗ್ಸ್ ನಾನು ಮಾಡಿ, ಹಾಗೆ ವ್ಲಾಗ್ಸ್ ಅಪ್ಲೋಡ್ ಮಾಡಿ ಕೂಡ ತುಂಬಾ ದಿನ ಆಗಿದೆ. ಸೊ ಇವತ್ತು ಒಂದು ಸ್ವಲ್ಪ ಫ್ರೀ ಅಂತ ಏನಿಲ್ಲ, ಬಟ್ ಆದರೂ ಕೂಡ ವ್ಲಾಗ್ ಮಾಡಬೇಕು ಅಂತ ನಾನು ಒಂದು ವ್ಲಾಗ್ನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಹತ್ರ ಬಂದಿದೆ, ಸಂಜೆ ಬೆಳಗ್ಗೆಯಿಂದನೇ ಕೆಲಸನೇ, ಬೇರೆ ಕಡೆ ಎಲ್ಲ ಹೋಗಿದ್ವಿ ಔಟ್ಸೈಡೆಲ್ಲ. ಸೊ ಸಂಜೆ ಹಂಗೆ ಸ್ವಲ್ಪ ಫ್ರೀ ಆಗಿಬಿಟ್ಟು ಮನೆ ಹತ್ರ ಬಂದೆ, ಒಂದು 4 o'clock ಹಂಗೆ ಟೀ ತೊಗೊಂಡು. ಆಗ ಸರಿ, ಇನ್ನು ನಮ್ಮದು ಗೃಹ ಪ್ರವೇಶಕ್ಕೆ ಒಂದು 4-5 ಡೇಸ್ ಏನೋ ಇದೆ, ರಿಮೈನಿಂಗ್ ಬ್ಯಾಲೆನ್ಸ್ 5 ಡೇಸ್ ಇದೆ ಇವತ್ತಿಂದ ಕೌಂಟ್ ಮಾಡಿದ್ರೆ. ಸೊ ಹಂಗಾಗ್ಬಿಟ್ಟು ನೋಡೋಣ 5 ಡೇಸ್ ಬಿಫೋರ್ ಎಷ್ಟು ವರ್ಕ್ ಪೆಂಡಿಂಗ್ ಇತ್ತು, 5 ಡೇಸ್ ಆದಮೇಲೆ ಮತ್ತು ಎಷ್ಟು ವರ್ಕ್ ಫಿನಿಷ್ ಆಗಿರುತ್ತೆ ಅಂತ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ವರ್ಕ್ ಅಂತ ಹೇಳಿದ್ರೆ ತುಂಬಾ ವರ್ಕ್ ಪೆಂಡಿಂಗ್ ಇದೆ ಇನ್ನು. ಬಟ್ ಗೃಹಪ್ರವೇಶ ಡೇಟ್ ಆದರೆ ಇನ್ನು ಜಸ್ಟ್ ಒಂದು 5 ಡೇಸ್ ಇದೆ ಅಷ್ಟೇ ನಮಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ 5 ಡೇಸ್ ಇದೆ. ಬಟ್ ಓಕೆ ಅಂತ ಹೇಳಿಬಿಟ್ಟು ಎಲ್ಲ ಬೇಗನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಪಾಪ. ಮತ್ತು ಕೆಲಸ ಮಾಡಿಸ್ತಾ ಇದ್ದಾರೆ ಕೂಡ, ತುಂಬ ಬೇಗನೆ ಎಲ್ಲ ವರ್ಕ್ನು ಫಿನಿಷ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಇಲ್ಲಿ ಬಂದುಬಿಟ್ಟು ದೇವ್ರ ಮನೆ ಏನಿದೆ ಅದರದ್ದು ಆರ್ಚ್ ಇರ್ಬೋದು, ಮತ್ತು ಹಾಗೆ ಕಂಬಗಳು ಅದನ್ನೆಲ್ಲ ಪಾಲಿಷ್ ಪಾಲಿಷ್ ಮಾಡ್ತಾಯಿದ್ರು. ಹಾಗೆ ಪೇಂಟ್ ಮಾಡ್ತಕ್ಕಂಥವ್ರು ಪೇಂಟ್ ಮಾಡ್ತಾಯಿದ್ರು, ಮತ್ತು ವುಡ್ ವರ್ಕ್ ಮಾಡ್ತಕ್ಕಂಥವ್ರು ವುಡ್ ವರ್ಕು, ಹಾಗೆಯೇ ತುಂಬಾ ವರ್ಕ್ ರಿಮೈನಿಂಗ್ ಬ್ಯಾಲೆನ್ಸ್ ಇರ್ತಕ್ಕಂಥ ಎಲ್ಲ ವರ್ಕ್ನೂ ಒಬ್ಬೊಬ್ಬರು ಒಂದೊಂದು ಮಾಡ್ತಾಯಿದ್ರು ಅವ್ರವ್ರ ಕೆಲಸನ ಅವರು. ಇನ್ನು ದೇವ್ರ ಮನೆ ಆರ್ಚ್ ನಾನು ಆವಾಗೇ ಹೇಳಿದ್ನಲ್ವ. ಸೊ 2 ಮನೆದೂ ಆರ್ಚ್ ರೆಡಿ ಆಗಿದೆ. ಹಾಗೆ ಒಂದು ಮನೆ ಕಂಬಗಳೂ ಹಾಗೆ ಎಲಿಫೆಂಟ್ ಅದು ಕೂಡ ರೆಡಿ ಆಗಿದೆ. ಸೊ ಇದು ಬಂದುಬಿಟ್ಟು ಇನ್ನು ಶೂ ರ್ಯಾಕ್ ಒಂದು ಆ 2 ಮನೆಗೂ ಅದನ್ನು ರೆಡಿ ಮಾಡಿಬಿಟ್ಟು ಆ ಮನೆ ಹತ್ರ ಇಟ್ಬಿಟ್ಟಿದ್ದಾರೆ, ಒಂದು ಮನೆದು ಇಲ್ಲಿ ಇಟ್ಟಿದ್ದಾರೆ. ದೇವ್ರ ಮನೆದು ಬಂದುಬಿಟ್ರೆ ಅದೊಂದು ಕಲ್ಲು ಅದೆಲ್ಲ ಹಾಕಿಬಿಟ್ಟು ಒಂದು ವುಡ್ ವರ್ಕಲ್ಲಿ ಚಿಕ್ಕದಾಗಿ ಒಂದು ಡ್ರಾ ಮಾಡಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀವಿ, ಅದು ರೆಡಿ ಆಗಿದೆ. ಬಟ್ ರಿಮೈನಿಂಗ್ ಬ್ಯಾಲೆನ್ಸ್ ಇರ್ತಕ್ಕಂಥ ವರ್ಕ್ ಮಾತ್ರ ತುಂಬಾ ಬ್ಯಾಲೆನ್ಸ್ ಇದೆ. ನೋಡೋಣ ಎಷ್ಟೆಷ್ಟು ಬೇಗ ಮಾಡ್ತಾರೆ ಅಂತ. ಐ ಹೋಪ್ ತುಂಬ ಬೇಗನೆ ವರ್ಕೆಲ್ಲ ಫಿನಿಷ್ ಮಾಡಲಿ ಅಂತ ನಾವು ಅಂದ್ಕೊಂಡಂಗೆ ತುಂಬ ಚೆನ್ನಾಗಿ ಗೃಹಪ್ರವೇಶ ಆಗಲಿ ಅಂತ ಅಂದ್ಕೊಳ್ತೀನಿ. ಸೊ ಟಿ ವಿ ಏರಿಯಾಯಿಂದ ಮೇಲ್ಗಡೆ ಒಂದು ಆರೆಂಜ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದನ್ನು ಮೇ ಬಿ ಚೇಂಜ್ ಮಾಡ್ಬೋದು. ಯಾಕೆ ಅಂದರೆ ಈ ಥರ ಬೇರೆ ಒಂದು ವಾಲ್ಗೂ ಮಾಡಿಸಿದ್ವಿ, ಮತ್ತು ಅದು ಗ್ರೀನ್ ಕಲರಲ್ಲಿ ಮಾಡಿಸಿದ್ವಿ. ಬಟ್ ನಮ್ಗೆ ಅದು ಯಾಕೋ ಸ್ವಲ್ಪ ಇಷ್ಟ ಆಗಿಲ್ಲ. ನನಗೆ ಸ್ವಲ್ಪ ಇಷ್ಟ ಆಯಿತು, ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ವಂತೆ. ನನಗೇನೋ ಅದು ತುಂಬಾ ಸ್ವಲ್ಪ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅವರು ಯಾಕೋ ಬೇಡ, ಅಷ್ಟು ಯಾಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನಗೆ ಅಂತ ಹೇಳಿಬಿಟ್ಟು ಅವರು ಅದನ್ನು ಎರೇಸ್ ಮಾಡಿಬಿಟ್ಟು, ಅಂದರೆ ಬೇರೆ ಕಲರ್, ಅದ್ರ ಮೇಲೆ ಬೇರೆ ಕಲರು ಮಾಡಿಸ್ಬಿಟ್ರು. ಸೊ ಇಲ್ಲೂ ಅದನ್ನು ಸ್ವಲ್ಪ ಜಾಗಕ್ಕೆ ಮಾತ್ರ ಮಾಡಿಸಿದ್ದಾರೆ. ನೋಡೋಣ ಅದು ಯಾವ ಥರ ಅದೇ ಕಂಟಿನ್ಯೂ ಆಗುತ್ತಾ ಅಥವಾ ಅದಕ್ಕೇನಾದರೂ ಮತ್ತೆ ಕಲರ್ ಏನಾದರೂ ಚೇಂಜ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಈ ಥರ ಪೇಂಟ್ ಮಾಡೋದು ಮತ್ತು ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಚೇಂಜ್ ಮಾಡೋದು ಇದು ಕಾಮನ್ ಆಗಿರುತ್ತೆ. ಅದು ಖಂಡಿತ ಎಲ್ಲರಿಗೂ ಅದು ಅನುಭವ ಆಗೇ ಇರುತ್ತೆ. ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಮಗೂ ಕೂಡ ತುಂಬ ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಎಷ್ಟೊಂದು ನಾವು ಪೇಂಟ್ ಮಾಡಿರ್ತಾರೆ. ಸೊ ಓಕೆ, ನಾನು ನೋಡ್ಕೊಂಡು ಹೋದಾಗ ಬೇರೆ ಆ ಕಲರ್ ಇರುತ್ತೆ, ಮತ್ತು ನೆಕ್ಸ್ಟ್ ಒಂದು 2 ಡೇಸ್ ಬಿಟ್ಟು ಬಂದಾಗ ನೋಡಿದ್ರೆ ಆ ಪೇಂಟ್ ಇರಲ್ಲ, ಬೇರೆ ಕಲರ್ ಇರುತ್ತೆ. ಆಮೇಲೆ ಕೇಳಿದಾಗ ಇಲ್ಲ ಅದು ಚೆನ್ನಾಗಿ ಕಾಣಲಿಲ್ಲ ಅಂತ ಹೇಳ್ತಾರೆ. ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ವುಡ್ ವರ್ಕೂ ಸ್ವಲ್ಪ ಪೆಂಡಿಂಗ್ ಇತ್ತು. ಆಮೇಲೆ ಇವತ್ತು ಬಂದುಬಿಟ್ಟು ಸ್ವಲ್ಪ ವರ್ಕ್ನ ಫಿನಿಷ್ ಮಾಡಿದೆ, ಬಟ್ ಇನ್ನೂ ಒಂದು ಸ್ವಲ್ಪ ಪೆಂಡಿಂಗ್ ಇದೆ. ಅದು ರಿಮೈನಿಂಗ್ ಇನ್ನೊಂದು 2 ಡೇಸ್ ಗೃಹ ಪ್ರವೇಶ ಇದೆ ಅನ್ಬೇಕಾದ್ರೆ ಬಂದುಬಿಟ್ಟು ಫಿನಿಷ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರದ್ದೇನು ತೊಂದರೆ ಇಲ್ಲ. ವುಡ್ ವರ್ಕ್ ಅವರು ನಮಗೆ ಲೇಬರ್ಸ್ ಅನ್ನೋದು ತುಂಬ ಒಳ್ಳೆ ಲೇಬರ್ಸೇ ಸಿಕ್ಕಿದ್ರು. ಪ್ರತಿಯೊಂದರಲ್ಲೂ ಇಲ್ಲ, ವುಡ್ ವರ್ಕ್ ಇರ್ಬೋದು, ಎಲೆಕ್ಟ್ರಿಷಿಯನ್ನು, ಹಾಗೆ ಗ್ರಾನೈಟ್ ವರ್ಕ್ ಮಾಡ್ತಕ್ಕಂಥವ್ರು ಇರ್ಬೋದು, ಇನ್ನು ಪ್ರತಿಯೊಬ್ಬರು ಪ್ಲಂಬಿಂಗ್ ಕೆಲಸ ಇರ್ಬೋದು, ಗಾರೆ ಕೆಲಸದವ್ರು ಇರ್ಬೋದು, ಎಲ್ಲರೂ ನಮ್ಗೆ ಆನ್ ಟೈಮ್ಗೆ ನಾವು ಹೇಳ್ದಂಗೆ ಬೇಗ ಕೆಲಸ ಕೊಟ್ಟರು. ತುಂಬ ಒಳ್ಳೆ ಲೇಬರ್ಸ್ ಸಿಕ್ಕಿದ್ರು ನಮಗೆ ಅಂತಲೇ ಹೇಳ್ಬೋದು. ಇನ್ನು ಇದು ಕೆಳಗಡೆ
ಆ ಕೆಳಗಡೆ ರೂಮಲ್ಲಂತೂ ಅಂದರೆ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿರ್ತಕ್ಕಂಥವು ಎಲ್ಲನೂ ಇಲ್ಲೇ ತುಂಬಿಸ್ಕೊಂಡ್ಬಿಟ್ಟು ಅದ್ರ ಬಾಕ್ಸ್ಗಳೆಲ್ಲ ಇರುತ್ತಲ್ವ, ಸೊ ಅಲ್ಲಿಟ್ಬಿಟ್ಟು ಅದಕ್ಕೆ ಲಾಕ್ ಮಾಡ್ಕೊಂಡಿರ್ತಾರೆ ಅವರು. ಹಾಗಾಗ್ಬಿಟ್ಟು ಎಲ್ಲ ಇನ್ನು ಅದರಲ್ಲಿ ವೇಸ್ಟ್ ಎಲ್ಲ ತುಂಬ ಇದೆ, ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು. ನೋಡೋಣ, ಅವರು ಸ್ವಲ್ಪ ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಪೇಂಟರ್ಗೊಬ್ಬರಿಗೆ ಹೇಳಿದ್ದಾರೆ. ನಾವು ಈ ಗೃಹಪ್ರವೇಶದ್ದು ಡೇಟ್ ಫಿಕ್ಸ್ ಆದಮೇಲೆ ನಮಗೊಂದು ಸ್ವಲ್ಪ ಟೈಮ್ ಸಾಲ್ಟೇಜ್ ಆಯಿತು. ಅದನ್ನೆಲ್ಲ ನಾನು ನೆಕ್ಸ್ಟ್ ಯಾವಾಗಾದರೂ ಒಂದು ಲಾಗಲ್ಲಿ ತಿಳಿಸ್ತೀನಿ ನಾನು, ಯಾಕೆ ಸಾಲ್ಟೇಜ್ ಆಯಿತು ಅಂತ ಹೇಳ್ಬಿಟ್ಟು, ನಮಗೆ ಟೈಮ್ ಯಾಕೆ ಜಾಸ್ತಿ ಸಿಗಲಿಲ್ಲ ಅಂತ ನಾನು ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ತಿಳಿಸ್ತೀನಿ. ಸೊ ಹಂಗಾಗ್ಬಿಟ್ಟು ತುಂಬಾ ಟೈಮ್ ಇರಲಿಲ್ಲ ಅಂತ ಹೇಳಿ ನಮಗೆ ಶಾಪಿಂಗು ಮತ್ತು ಬೇರೆ ಪ್ರತಿಯೊಂದೂ ಮನೆಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ತರೋದಿರ್ಬೋದು, ಈ ಥರ ಎಲ್ಲ ಓಡಾಡ್ಕೊಂಡಿದ್ವಿ. ಹಂಗಾಗ್ಬಿಟ್ಟು ಪೇಂಟರ್ ಒಂದು ಅಂಕಲ್ ಹೇಳಿದರೆ, ಪಾಪ ಅವರು ಎಲ್ಲ ಮೇಲ್ಗಡೆಯಿಂದ ಎಲ್ಲನೂ ಗುಡಿಸ್ಬಿಟ್ಟು ಒಂದು ಸರಿ ಎಲ್ಲ ನಾವು ಒಂದು ಸರಿ ಕ್ಲೀನ್ ಮಾಡಿದ್ವಿ, ಆಮೇಲೆ ಅಂಕಲ್ ಒಂದು ಸರಿ ಕ್ಲೀನ್ ಮಾಡಿದ್ರು. ಆದರೂ ಕೂಡ ಅಷ್ಟು ಕ್ಲೀನ್ ಮಾಡಿದರೂ ಕೂಡ ಇನ್ನೂ ಅಷ್ಟೊಂದು ಗಲೀಜಿದೆ. ಮೇಲ್ಗಡೆ ರೂಮ್ಗಳಲ್ಲಂದರೆ ಸ್ವಲ್ಪ ಪರವಾಗಿಲ್ಲ, ಅಷ್ಟೊಂದೆಲ್ಲ ಡಂಪ್ ಮಾಡಿಲ್ಲ, ಎಲ್ಲ ವೇಸ್ಟೆಲ್ಲ ಇಟ್ಟಿಲ್ಲ, ಎಲ್ಲ ತೊಗೊಂಡೋಗ್ಬಿಟ್ಟು ಕೆಳಗಡೆನೇ ಎಲ್ಲ ಅಂದರೆ ಅದಕ್ಕೆ ಲಾಕ್ ಇತ್ತು, ಕೆಳಗಡೆ ರೂಮಲ್ಲಿ ಲಾಕ್ ಹಾಕಿಸ್ಬಿಟ್ಟಿದ್ರು ಡೋರ್ಗೆ. ಸೊ ಹಂಗಾಗ್ಬಿಟ್ಟು ಅವರೆಲ್ಲ ಅದರಲ್ಲೇ ಇಟ್ಕೊಂಡಿದ್ದಾರೆ. ಅವ್ರಿಗೆ ತೊಗೊಳಕ್ಕೂ ಈಸಿ ಆಗುತ್ತೆ, ಕೆಳಗಡೆ ಏನೇನು ಬೇಕಾಗುತ್ತೆ ತೊಗೊಳೋದಕ್ಕೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು. ಇನ್ನು ಅವತ್ತು ಎಲೆಕ್ಟ್ರಿಷಿಯನ್ ಅವ್ರು ಕೂಡ ಬಂದಿದ್ದರು. ಸೊ ಲೈಟ್ಸ್ ಏನಿದೆ ಅದನ್ನು ವಾಮ್ ಲೈಟ್, ಸ್ವಲ್ಪ ನಮಗೆಲ್ಲ ವಾಮ್ ಲೈಟ್ ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಅನಿಸ್ಬಿಟ್ಟು ಆದಷ್ಟು ವಾಮ್ ಲೈಟೇ ಹಾಕ್ಸಿದ್ದೀವಿ. ಅವರೂ ವರ್ಕ್ ಮಾಡ್ತಾಯಿದ್ರು. ಇನ್ನು ಇಲ್ಲಿ ಸಾರ್ವೆ ಅಂತೂ ಬಿಚ್ಚಿಲ್ಲ. ಏನಕ್ಕೆ ಅಂತ ಅಂದರೆ ಅಲ್ಲಿ ಒಂದು ಝೂಮರ್ ಲೈಟ್ ಬರುತ್ತೆ, ಝೂಮರ್ ಬರೋದ್ರಿಂದ ಸಾರ್ವೆ ಬಿಚ್ಚಿಬಿಟ್ರೆ ಆಮೇಲೆ ಝೂಮರ್ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಮತ್ತೆ ಸಾರ್ವೆ ಕಟ್ಕೊಂಡು ಇಲ್ಲಾಂದರೆ ಸ್ಟೂಲು ಈ ಥರ ಏನಾದರೂ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಝೂಮರ್ ಹಾಕಿದ್ಮೇಲೆ ತೆಗಿಯೋಣ ಅಂತ ಹೇಳಿ ಸಾರ್ವೆ ಇನ್ನೂ ಬಿಚ್ಚಿಲ್ಲ. ಝೂಮರ್ ಆಲ್ರೆಡಿ ತಂದಿದ್ದಾರೆ. ಇನ್ನೇನು ಅದೇ ಅವರು ಎಲೆಕ್ಟ್ರಿಷಿಯನ್ ಅದನ್ನು ಫಿಟ್ ಮಾಡ್ತಕ್ಕಂಥವರು ಸಿಕ್ಕಿದ್ರೆ ಅದನ್ನು ಫಿಟ್ ಮಾಡಿಸ್ಬಿಟ್ಟು ಆಮೇಲೆ ಇದನ್ನು ಸಾರ್ವೆ ಎಲ್ಲ ಬಿಚ್ತಾರೆ. ಇನ್ನು ಔಟ್ಸೈಡು ರೈಲಿಂಗ್ಸ್ ಎಲ್ಲ ನಡೀತಾ ಇದೆ, ರೈಲಿಂಗ್ಸ್ ವರ್ಕು. ಒಳಗಡೆ ಮೆಟ್ಲತ್ರ ಏನಿದೆ ಅದು ರೈಲಿಂಗ್ಸ್ ಮಾತ್ರ ಜಸ್ಟ್ ಪಿಲ್ಲರ್ಸ್ ಮಾತ್ರ ಇಟ್ಟಿದ್ದಾರೆ. ಇನ್ನು ಪೈಪ್ಸ್ ಎಲ್ಲ ಅಂದರೆ ಸ್ಟೀಲ್ ಪೈಪ್ಸ್ ಅವೆಲ್ಲ ಇಟ್ಟಿಲ್ಲ. ಇಲ್ಲಿ ಈಚೆಗಡೆ ಮಾತ್ರ ಬಾಲ್ಕನಿಯಲ್ಲಿ ಪಿಲ್ಲರ್ಸ್ ಆ್ಯಂಡ್ ಪೈಪ್ಸ್ ಎಲ್ಲನೂ ಫಿಟ್ ಮಾಡಿದ್ದಾರೆ. ಅದಕ್ಕಿನ್ನ ಒಂದು ಗ್ಲಾಸಸ್ ಮಾತ್ರ ಬರುತ್ತೆ, ರಿಮೈನಿಂಗ್ ಬಾಕಿ ಇರುತ್ತೆ. ಸೊ ಗ್ಲಾಸ್ ಒಂದು ಫಿಟ್ ಮಾಡಬೇಕಾಗುತ್ತೆ. ಎಲ್ಲ ನಮ್ಗೆ ಅದನ್ನ ನಾನು ಆವಾಗಲೇ ಹೇಳ್ದಂಗೆ ತುಂಬ ಒಳ್ಳೆ ವರ್ಕರ್ಸ್ ಸಿಕ್ಕಿದ್ದಾರೆ. ಸೊ ಹಂಗಾಗ್ಬಿಟ್ಟು ಆನ್ ಟೈಮ್ಗೆ ನಾವು ಹೇಳ್ದಂಗೆ ಪಾಪ ಇಷ್ಟು ದಿನಕ್ಕೆ ನಮಗೆ ವರ್ಕ್ ಸ್ವಲ್ಪ ಫಿನಿಷ್ ಮಾಡಿಕೊಡಿ ಅಂತಂದರೆ ಮಾಡಿಕೊಟ್ಟಿದ್ದಾರೆ. ಇನ್ನು ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇರೋದು ಬಂದುಬಿಟ್ಟು ಬೆಳಗಿನ ಜಾವ 3 ಗಂಟೆ. ನಮಗೆ ನಿದ್ದೆನೇ ಬಂದಿಲ್ಲ, ಅಂದರೆ ಎಚ್ಚರ ಆಗಿಬಿಟ್ರೆ ಗೃಹಪ್ರವೇಶ ಡೇಟ್ ಹತ್ರ ಬಂದಂಗಿಲ್ಲ. ಯಾರಿಗಾದ್ರೂ ಇನ್ವಿಟೇಷನ್ ಕೊಡೋದು ಮರ್ತಿದ್ದೀವ, ಅಥವಾ ಯಾರಿಗಾದ್ರೂ ಫೋನ್ ಮಾಡೋದು ಮರ್ತಿದ್ದೀವ, ಮತ್ತು ಇನ್ನೂ ಏನೇನು ಐಟಮ್ ಪರ್ಚೇಸ್ ಮಾಡೋದಿದೆ, ಅಥವಾ ಯಾವ ಥರ ಆಗುತ್ತೋ ಗೃಹಪ್ರವೇಶ ಅನ್ನೋದು ಟೆನ್ಷನ್ಸ್ ಇರುತ್ತಲ್ವ. ಸೊ ಅಂಥ ಟೈಮಲ್ಲಿ ಒಂದೊಂದು ದಿನ ನಿದ್ದೆ ಬರೋಲ್ಲ. ಹಾಗಾಗ್ಬಿಟ್ಟು ನಾನು ಆ ಟೈಮಲ್ಲೇ ಸುಮ್ಮನೆ ಫ್ರೀಯಾಗಿ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರು, ಡೇಟ್ ಯಾವಾಗ ಫಿಕ್ಸ್ ಮಾಡಿದ್ದೀರಾ, ಆಮೇಲೆ ಯಾಕೆ ನೀವು ಮನೇದು ಏನೂ ತೋರಿಸ್ತಾ ಇಲ್ಲ ಅಂತ ಕೂಡ ಕೇಳಿದ್ರು. ನನಗೆ ನಿಜವಾಗ್ಲೂ ತುಂಬ ಬ್ಯುಸಿಯಾಗಿ ನಾನು ಶೂಟ್ ಮಾಡೋಷ್ಟು ಟೈಮ್ ಇಲ್ಲದೆ ಮತ್ತು ಎಡಿಟ್ ಮಾಡೋಷ್ಟು ಟೈಮ್ ಇಲ್ಲದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಡಿಲೇ ಮಾಡಿದೆ. ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಯಾಕೆ ನಿಮ್ಮ ಹೌಸ್ ವ್ಲಾಗ್ಸ್ ಆಗ್ತಾಯಿಲ್ಲ, ಹಾಕಿ ನಿಮ್ಮ ಏನೇನು ವರ್ಕ್ ನಡೀತಾ ಇದೆ ಅಂದ್ಬಿಟ್ಟು ನೀವು ತೋರಿಸ್ತಾ ಇಲ್ಲ ಅಲ್ವಾ, ಯಾಕೆ ಕೆಲಸ ನಿಲ್ಲಿಸ್ಬಿಟ್ಟಿದ್ದೀರಾ ಅಥವಾ ಮಾಡಿಸ್ತಾ ಇಲ್ವಾ ಕೆಲಸ, ಏನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲ, ನಾವು ಕೆಲಸ ಅಂತೂ ಮಾಡಿಸ್ತಾ ಇದ್ದೀವಿ. ಬಟ್ ಇದೇ ರೀಸನ್ನು, ನನಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ತುಂಬಾ ವರ್ಕ್ ಬ್ಯಾಲೆನ್ಸ್ ಇತ್ತು. ನನ್ನ ಪರ್ಸ್ನಲ್ ವರ್ಕ್ ಅಂತೂ ನಾನು ಇನ್ನು ಹೇಳೋಂಗೆ ಇಲ್ಲ ಬಿಡಿ. ಒಂದು 10 ಡೇಸ್ ಆಯಿತು ಅನಿಸುತ್ತೆ ನನ್ನ ಪರ್ಸ್ನಲ್ ವರ್ಕ್ನ ನಾನು ಅದನ್ನು ಟಚ್ ಮಾಡಿಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಬೇರೆ ಯೂಟ್ಯೂಬ್ನು ಕೂಡ ಅಷ್ಟೇ ಆದಷ್ಟು ಸ್ವಲ್ಪ ಕಮ್ಮಿ ಆಗಿದೆ ವ್ಲಾಗ್ಸ್ ಬರ್ತಾ ಇರೋದು. ನಿಜವಾಗ್ಲೂ ತುಂಬ ಕ್ಷಮೆ ಇರಲಿ. ನೆಕ್ಸ್ಟು ನಾನು ಡೈಲಿ ವ್ಲಾಗ್ಸ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ಗೃಹಪ್ರವೇಶ ಆಗೋ ತನಕ ನಿಮಗೂ ಗೊತ್ತಿರ್ಬೋದು, ತುಂಬ ಬ್ಯುಸಿ ಇರೋದ್ರಿಂದ ನಾನು ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಾಯಿಲ್ಲ. ಇದು ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೆ ಎಷ್ಟೊಂದಿದೆ ಗಲೀಜು, ಅದನ್ನೆಲ್ಲ ಯಾವಾಗಪ್ಪ ಕ್ಲೀನ್ ಮಾಡೋದು ಅನ್ನಿಸ್ತು. ಸೊ ಇನ್ನು ಕೆಳಗಡೆ ಗಿಡಗಳು ಇದಕ್ಕೆ ಬಂದರೆ, ಇದು ಬಂದುಬಿಟ್ಟು ನಮ್ಮವ್ರ ಮನೆ ಹತ್ರದಿಂದ ಕೊಮ್ಮು ತೊಗೊಂಬಂದಿಟ್ಟಿದೆ ದಾಸವಾಳ.
ಅದು ಗಿಡ ನೋಡೋದಕ್ಕೆ ತುಂಬ ಚಿಕ್ಕದು, ಒಂದಿಷ್ಟೇ ಇಷ್ಟಿದೆ. ಬಟ್ ಅದರಲ್ಲಿ ಹೂವು ಮಾತ್ರ ಆಲ್ರೆಡಿ ಒಂದು 3 ಹೂವು ಏನೋ ಬಿಟ್ಟಿತ್ತು. ಫಸ್ಟ್ನೇ ಹೂವು ಬಂದುಬಿಟ್ಟು ವೈಕುಂಠ ಏಕಾದಶಿ ದಿನ ಆ ಹೂವು ಬಿಟ್ಟಿತ್ತು. ಅದನ್ನು ನಾನು ಅವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನೆ ಹತ್ರ ಹಾಗೆ ಆ ಗಿಡ ನೋಡಿದಾಗ ಹೂವು ಇತ್ತು. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಗಿಡ ನೋಡೋಕೆ ಇಷ್ಟಿದೆ ಬಟ್ ಹೂವು ಬಿಟ್ಟಿದೆ ಅಲ್ವಾ ಅಂದ್ಬಿಟ್ಟು ನಾನು ಅದನ್ನು ಗಿಡದಲ್ಲೇ ಬಿಡ್ದಿರ ಹೂವು ತೊಗೊಂಬಂದು ಇವತ್ತು ವೈಕುಂಠ ಏಕಾದಶಿ ಹಬ್ಬ ಆಗಿತ್ತಲ್ವ, ಸೊ ಹಂಗಾಗ್ಬಿಟ್ಟು ವೆಂಕಟರಮಣ ಸ್ವಾಮಿಗೆ ನನ್ನ ಹೂವನ್ನು ಇಟ್ಟೆ ನಮ್ಮ ಮನೇಲಿ ತೊಗೊಂಬಂದು. ಎಲ್ಲ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಆದ್ರೂ ಒಂದು 2-3 ಗಿಡ ಐ ಥಿಂಕ್ ಸ್ವಲ್ಪ ಒಣಗೋಗ್ಬಿಟ್ಟಿದೆ. ಇನ್ನು ರೋಸ್ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಹೂವು ಎಲ್ಲನೂ ಬಂದಿದೆ. ಓಕೆ, ನೋಡೋಣ. ಗೃಹಪ್ರವೇಶ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಗಿಡಗಳು ತಂದಿಡಬೇಕು. ಬಟ್ ಆಗುತ್ತೋ ಇಲ್ವೋ ಕೂಡ ಗೊತ್ತಿಲ್ಲ. ಮೇ ಬಿ ಡೌಟೇ ಅಂತ ಅನಿಸುತ್ತೆ. ನಮಗೆ ವರ್ಕ್ ಲೋಡು ಮತ್ತು ಕೆಲಸ ಎಲ್ಲ ನೋಡ್ತಾ ಇದ್ದರೆ ಗಿಡಗಳು ತೊಗೊಂಬಂದು ಇಡೋಷ್ಟು ಟೈಮ್ ಇರಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗಿದೆ ನಮಗೆ. ಇನ್ನು ಪೇಂಟ್ ಪಾಲಿಷ್ ಮಾಡೋರು ಪಾಲಿಷ್ ಮಾಡ್ತಾವ್ರೆ, ಹಾಗೆ ಪೇಂಟ್ ಮಾಡ್ತಕ್ಕಂಥವ್ರು ಪೇಂಟ್ ಮಾಡ್ತಾ ಇದ್ದಾರೆ. ನಾವು ಇದು ಮುಂಚೆ ತುಂಬ ದಿನವೇ ಆಯಿತು ಈ ಕಡೆ ಪೇಂಟ್ ಎಲ್ಲ ಮಾಡಿಬಿಟ್ಟು. ಮೇಲ್ಗಡೆ ಎಲ್ಲನೂ ಅಷ್ಟೇ 2 ಕೋಟ್ ಆಗಿದೆ, ಆಗಲೇ 2 ಸರಿ ಪೇಂಟ್ ಆಗಿದೆ. ಬಟ್ ಇನ್ನು ಒಂದು ಸರಿ ಪೆಂಡಿಂಗ್ ಇದೆ. ಅದನ್ನು ಆದಷ್ಟು ಬೇಗನೆ ಮುಗಿಸ್ಕೊಡ್ತಾರೆ. ನಮಗೇನು ತೊಂದರೆ ಇಲ್ಲ, ಕೆಲಸದವ್ರದ್ದೇನು ತೊಂದರೆ ಇಲ್ಲ. ಪಾಪ ಆನ್ ಟೈಮ್ಗೆ ಕೆಲಸ ಎಲ್ಲ ಮುಗಿಸ್ಕೊಡ್ತಾ ಇದ್ದಾರೆ. ಇಷ್ಟ ಆಗಿತ್ತು ಈ ವ್ಲಾಗಲ್ಲಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನನಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಡೈಲಿ ನಾನು ಒಂದು 2 ಡೇಸ್ ಒನ್ಸ್ ಆದ್ರೂ ನೆಕ್ಸ್ಟಿಂದ ವ್ಲಾಗ್ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.